ಗಾಡಿ 1.5 ಲಕ್ಷ ಓಡಿದೆ. ಇನ್ನೂ ಮಟ ಡೀಸೆಲ್ ಟ್ಯಾಂಕ್ ವಾಶ್ ಆಗಿಲ್ಲ. ಸುಪ್ರೋ ಗಾಡಿದು ಡೀಸೆಲ್ ಟ್ಯಾಂಕ್ ಬಿಚ್ಚಿ ವಾಶ್ ಮಾಡೋಣ. 1.5 ಲಕ್ಷ ಓಡಿದ್ರೆ ಗಾಡಿ ಅವರು ಡೀಸೆಲ್ ಟ್ಯಾಂಕ್ ವಾಶೇ ಮಾಡಿಸಿಲ್ಲ. ಟ್ಯಾಂಕಿ ಬಿಚ್ಚಿದ್ದೀವಿ, ಮೋಟ್ರ್ ತೆಗೇನು ಹೊರಗೆ. ನೋಡಿದೆ 1.5 ಲಕ್ಷ ಹೊಡೆದೀನಿ ಗಾಡಿನ. ಬಾಡಿನ ಇಷ್ಟು ಕರ್ರಗಿತ್ತು, ಫಿಲ್ಟರ್ ಎಷ್ಟು ಕರ್ರಗಿರೋ ಹೊಡೆದದು. ಪಿಕಪ್ ಎಲ್ಲಿಂದ ಬರುತ್ತೆ ನಿಮಗೆ? ನೋಡಿದೆ ಇಷ್ಟು ಜಾಮ್ ಆಗಿದೆ. ಪಿಕಪ್ ಮೈಲೇಜ್ ಎಲ್ಲಿಂದ ಬರೋಕಪ್ಪ ನಿನಗೆ? ಬರ್ತದೆ ನೋಡಿ, ಇದ್ರೊಳಗೆ ಎಷ್ಟು ಜಾಮ್ ಐತಿ. ಮಿನಿಮಮ್ 50,000 ಕಿಲೋಮೀಟರ್ ಇದನ್ನು ಸರ್ವಿಸ್ ಮಾಡಿಸ್ಲೇಬೇಕು. ಇದನ್ನು ಡೀಸೆಲ್ ಮೋಟ್ರ್ ಫಿಲ್ಟ್ರು ಕ್ಲೀನ್ ಆಗಿದೆ, ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಫಿಟ್ಟಿಂಗ್ ಮಾಡೋಣ. ಡೀಸೆಲ್ ಟ್ಯಾಂಕ್ ಎಲ್ಲ ವಾಶಕ್ಕೆ ಫಿಟ್ಟಿಂಗ್ ಆಗಿ ಟ್ರೈಲಿಗೆ ಬಂದಿದ್ದೇನೆ. ಗಾಡಿ ಕರೆಕ್ಟಾಗಿ ಪಿಕಪ್ ತಗೊಂತಾ ಇದೆ. ಅಪ್ಪಿಗೆ ಸ್ಲೋ ಆಗ್ತಾ ಇತ್ತು, ಈಗ ಕರೆಕ್ಟಾಗಿ ಹೋಗ್ತಾ ಇದೆ. 3ನೇ ಗೇರಲ್ಲಿದೆ ಗಾಡಿ. ಕಂಪ್ನಿ ರಿಕಮೆಂಡ್ ಮಾಡೋದೇನಪ್ಪ ಅಂದರೆ ಏರ್ ತೆಗಿ ಪೊಸಿಷನ್ ಇದು. ಇದರಲ್ಲಿ ನೋಡಿ, ಚಾವಿ ಆನ್ ಮಾಡಿ ಬ್ರೇಕ್ ಪೆಡಲ್ ಸಿಂಗಲ್ ಆಗಿ ಒಂದೇ ಸಲ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಎಕ್ಸಿಲೇಟರ್ ಪೆಡಲ್ 1 2 3 4. ಬ್ರೇಕ್ ಪೆಡಲು ಫುಲ್ ಪ್ರೆಸ್ ಮಾಡಿ ಇಟ್ಕೋಬೇಕು. 1 ಎಕ್ಸಿಲೇಟರ್ ಪೆಡಲ್ 1 2 3 4. ಈ ಥರ ಇಂಜನ್ ಲೈಟು ಬ್ಲಿಂಕ್ ಆಗ್ತಾ ಇರಬೇಕು. ಬ್ಲಿಂಕ್ ಆದರೆ ಫುಲ್ ಏರ್ ಹೋಗುತ್ತೆ. 90 ಸೆಕೆಂಡ್ ಆದ್ಮೇಲೆ ಐತಲ್ಲ, ತಾನಾಗೆ ಲೈಟ್ ಬಂದ್ ಆಗುತ್ತೆ. ಅದು ಅಲ್ಲಿ ಮಟನೂ ಬಿಡಬಾರ್ದು. ಎಕ್ಸಿಲೇಟರ್ ಪೆಡಲು ಬ್ರೇಕ್ ಪೆಡಲು ತಾನಾಗೆ ಬಂದಾತಪ್ಪ ಅಂದ್ರೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸಿಂಗಲ್ ಶೆಲ್ಫಿಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಯ್ತು. ಸುಪ್ರೋ ಕಂಪ್ಲೀಟ್ ಆಯ್ತಾ? ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ.